ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ GS. ಬಂಧುಗಳೇ, ಯಾರ್ಯಾರು ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀವಿ, ನಮ್ಮ ಯೂಟ್ಯೂಬ್ ಚಾನಲ್ನ ಇಮ್ಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇವಾಗ ಬ್ಯಾಂಕ್ ನಿಫ್ಟಿನಲ್ಲಿ ಲೈವ್ ಮಾರ್ಕೆಟ್ನಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಏನೇನು ಅಬ್ಸರ್ವ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕಿಂತ ಮುಂಚೆ ಈ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲಿ ನಮಗೆ ಸಿಗ್ತಾ ಇದೆ. ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗ್ತಾ ಇದೆ. ಈ ಒಂದು ಟ್ರೇಡಿಂಗ್ ಆಪರ್ಚುನಿಟಿನ ನಮ್ಮ ಫ್ರೀ ಟೆಲಿಗ್ರಾಮಲ್ಲಿ ಕೊಟ್ಟಿಲ್ಲ, ನಮ್ಮ ಸ್ಟೂಡೆಂಟ್ಗಳ ಪ್ರೀಮಿಯಂ ಗ್ರೂಪಲ್ಲಿ ಕೊಟ್ಟಾಗಿದೆ. ಇದು ಒಂದು ಎಜುಕೇಷನಲ್ ವಿಡಿಯೋ, ನನ್ನಲ್ಲಿರುವಂಥ ನಾಲೆಡ್ಜನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೋರ್ಸನ್ನು ತೊಗೊಬೋದಾಗಿರುತ್ತೆ. www.orderflowashok.com ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಕೋರ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ತೊಗೊಬೋದು, ಅನಾಲಿಸಿಸ್ ನೋಡಿ, ಆಮೇಲೆ ಬೇಕಾದರೆ ತೊಗೊಳ್ಳಿ. ನಮ್ಮ ಸ್ಟೂಡೆಂಟ್ ಗ್ರೂಪಲ್ಲಿ ಕೊಟ್ಟಾಗಿದೆ, ಅಲ್ಲೇನು ಕೊಟ್ಟಿದ್ದೀನಿ ಅಂತಲೂ ಕೂಡ ತೋರಿಸ್ತೇನೆ ನೋಡಿ. ನಾನಿವಾಗ ಈ ಎಲ್ಲೋ ಲೈನ್ ಕಾಣ್ತಾ ಇದೆಯಲ್ಲ, ಇದ್ರ ಕೆಳಗಡೆ ಪ್ರೈಸ್ ಏನಾದರೂ ಟ್ರೇಡೆಡ್ ಆಗೋದಕ್ಕೆ ಶುರುವಾಯಿತು ಅಂದರೆ ಎಂಟ್ರಿನ ತೊಗೊತೀನಿ. ಓಕೆನಾ, ಎಂಟ್ರಿನ ತೊಗೊತೀನಿ. ಓಕೆನಾ, ಇಷ್ಟೇ ಸಿಂಪಲ್. ಇಲ್ಲಿ ಅನಾಲಿಸಿಸ್ ಮಾಡೋಣ ಏನಕ್ಕೆ ಅಂತ ಹೇಳ್ಬಿಟ್ಟು. ಪ್ರೈಸು ಚೆನ್ನಾಗಿ ಮೂವ್ ಆಯಿತು, ಪ್ರೈಸು ಚೆನ್ನಾಗಿ ಮೂವ್ ಆಗಿದೆ ನೋಡಿ. ಒಳ್ಳೊಳ್ಳೆ ಬೈಯರ್ಸ್ಗಳು ಕೂಡ ಬಂದಿದ್ದಾರೆ. ಬೈಯರ್ಸ್ ಬಂದ್ರೂ ಕೂಡ ಪ್ರೈಸು ಮೇಲೆ ಹೋಗ್ತಾ ಇಲ್ಲ. ಬೈಯರ್ಸ್ ಬಂದ್ರೂ ಕೂಡ ಮೇಲೆ ಹೋಗ್ತಾ ಇಲ್ಲ ನೋಡಿ. ಇಲ್ಲಿ ನಿಮಗೆ ಓಪನ್ನಾಗಿ ಹೇಳ್ತಾ ಇದ್ದೀನಿ. ಓಕೆನಾ, ತುಂಬ ಜನ ಇದನ್ನೇ ಕಾಪಿ ಮಾಡಿ ಹೇಳ್ತಾ ಇದ್ದಾರೆ. ಬಿ ಕೇರ್ಫುಲ್, ಅವರಿಂದ ಬಿ ಅಲರ್ಟ್, ಹುಷಾರಾಗಿರಿ. ಓಕೆನಾ, ನಮ್ಮ ಕೋರ್ಸು ನಮ್ಮದು, ಅದರಿಂದ ಅಂಥವರಿಂದ ಎಲ್ಲ ಹುಷಾರಾಗಿರಿ. ಇಲ್ಲಿ ನೋಡಿ, ಇಲ್ಲಿ ಈ ಕ್ಯಾಂಡಲ್ ನೋಡಿ, ಡೆಲ್ಟಾ ಅಂಡ್ ಕಾಟನ್ನ ಗಮನಿಸಿ. ಇಲ್ಲಿ ಡೆಲ್ಟಾ ಅಂಡ್ ಕಾಟನ್ನ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಡೆಲ್ಟಾ ಅಂಡ್ ಕಾಟನ್ನ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಡೆಲ್ಟಾ ಏನು ಹೇಳ್ತದೆ, ಟೋಟಲ್ ಡೆಲ್ಟಾ ಬಂದು 126 ಇತ್ತು. ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ -14 ಆಗಿದೆ. -14 ಆಗಿದೆ ಅಂದರೆ ಏನಾಯಿತು, ಬೈಯರ್ಸು ಕಂಪ್ಲೀಟಾಗಿ ಟ್ರ್ಯಾಪ್ ಆಗಿದ್ದಾರೆ ನೋಡಿ. ಇಲ್ಲೆಲ್ಲ ಬೈಯರ್ಸು ಟ್ರ್ಯಾಪ್ ಆದರು. ಕಾಟನ್ನು ಕೂಡ ಚೆಕ್ ಮಾಡಿ, ಒಳ್ಳೆ ಕಾಟ್ ಇತ್ತು ಬೈ ಕಡೆ, ಬಟ್ ಕಂಪ್ಲೀಟಾಗಿ ಟರ್ನ್ ಆಗಿದೆ. ಓಕೆನಾ, ಇಷ್ಟೇ ಸಿಂಪಲ್, ಇನ್ನೇನಿಲ್ಲ. ಇಲ್ಲೇನು ದೊಡ್ಡ ವಿಷಯ ಏನಲ್ಲ, ಬಟ್ ತಿಳ್ಕೊಂಡಾದ್ಮೇಲೆ ದೊಡ್ಡ ವಿಷಯ ಅಲ್ಲ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬಾ ಕಷ್ಟ. ಓಕೆನಾ, ತುಂಬಾ ಕಷ್ಟ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡ್ನ ಎಂಟ್ರನ್ನ ತೊಗೊಳೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂದರೆ, ಆ್ಯಕ್ಚುಲಿ ಇವಾಗಲೇ ಎಂಟ್ರನ್ನ ತೊಗೊಂಬಿಡ್ತೀನಿ. ಓಕೆನಾ, ರೆಡಿಯಾಗಿ 57 264 ಇದೆಯಲ್ಲ, ತೊಗೊಳ್ಳಿ ಎಂಟ್ರನ್ನ 264ಗೆ. ಓಕೆ, ಎಂಟ್ರನ್ನ ತೊಗೊಂಡಾಗಿದೆ. ಓಕೆನಾ, ಎಂಟ್ರನ್ನ ತೊಗೊಂಡಾಗಿದೆ. ಬೇರೆಯವ್ರಿಗೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ಈ ಪಾಯಿಂಟಲ್ಲಿ. ನಾನು ಆಲ್ರೆಡಿ ಎಂಟ್ರನ್ನ ತೊಗೊಂಡಿದ್ದೀನಿ, ಯಾಕೆಂದರೆ ಎಕ್ಸ್ಪರ್ಟ್ ಟ್ರೇಡರ್ ಅಲ್ವಾ. ಒಂದು ಸ್ವಲ್ಪ ಇನ್ನೂ SL ಕಮ್ಮಿ ಆಗುತ್ತೆ, ಆ ಒಂದು ರೀಸನ್ನಿಂದ ಆಲ್ರೆಡಿ ಎಂಟ್ರನ್ನ ತೊಗೊಂಡಿದ್ದೆ. 57 264ಗೆ ಎಂಟ್ರಿ. ಓಕೆನಾ, 57,264ಗೆ ಎಂಟ್ರಿ. 57,264ಗೆ ಎಂಟ್ರಿ. SL ಬಂದು ನಮಗೆ SL ಬಂದು ಎಷ್ಟಿದೆ, 57,340. 57,340 SL. ನಮಗೆ SL ಬಂದು 76 ಪಾಯಿಂಟ್ಸ್ ಇದೆ. 76 ಪಾಯಿಂಟ್ SL ಇದೆ. 76 ಪಾಯಿಂಟು ಅಂದರೆ 340ಇಂದ ಅಲ್ಲ, ಎಂಟ್ರಿ 264 ಅಲ್ವಾ, 264. 57,188 ನಮ್ಮದು ಟಾರ್ಗೆಟು. 57,188 ಅಂದರೆ ಇಲ್ಲಿಗೆ ಇಡೋಣ. ಇಲ್ಲಿಗೆ ಟಾರ್ಗೆಟ್ ಇದೆ, ಇಲ್ಲಿಗೆ ಟಾರ್ಗೆಟ್ ಇದೆ. 1:1ಕ್ಕೆ ಟ್ರೈ ಮಾಡೋಣ ಫಸ್ಟ್. ಇಲ್ಲಿ ನಮಗೆ ರಿಸ್ಕ್ ಪಾರ್ಟ್ ಇದು ರಿಸ್ಕ್ ಪಾರ್ಟ್, ಇದು ರಿವಾರ್ಡ್ ಪಾಯಿಂಟ್. ಓಕೆನಾ, 1:1ಗೆ ಫಸ್ಟ್ ಟ್ರೈ ಮಾಡೋಣ, ಆಮೇಲೆ 1:2. ಓಕೆನಾ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಬಂಧುಗಳೇ, ನಮ್ಮ ಪ್ರೀಮಿಯಂ ಗ್ರೂಪ್, ನಮ್ಮ ಸ್ಟೂಡೆಂಟ್ ಯಾರು ಕೋರ್ಸ್ ತೊಗೊಂಡಿರ್ತಾರೆ, ನಮ್ಮ ಸ್ಟೂಡೆಂಟ್ಗಳು, ಅವ್ರಿಗೊಂದು ಗ್ರೂಪ್ ಮಾಡಿರ್ತೀವಿ. ಆ ಗ್ರೂಪಲ್ಲಿ ATOF ಅಶೋಕ್ ಗ್ರೂಪಲ್ಲಿ ನೋಡಿ, ಟೈಮೂ ಕೂಡ ಇದೆ 12:53 ಎಲ್ಲಿ ನಾವು ಎಂಟರ್ ಆಗಬೇಕಾಗತ್ತೆ ಅನ್ನೋದು, ಜೊತೆಗೆ ಎಲ್ಲಿ ನಾವು ರಿಸ್ಕ್ ಪಾರ್ಟ್ನ ನೋಡಬೇಕು ಅನ್ನೋದನ್ನ ಲೈವಲ್ಲಿ ಕೊಟ್ಟಿರೋವಂಥದ್ದು. ಓಕೆನಾ, ಲೈವಲ್ಲಿ ಕೊಟ್ಟಿರೋವಂಥದ್ದು. ಯಾವುದೇ ಕಾರಣಕ್ಕೂ ಬೈ ಮಾಡಿ ಸೆಲ್ ಮಾಡಿ ಆ ಥರ ಕೊಡೋದಿಲ್ಲ. ಲೈವಲ್ಲಿ ಚಾರ್ಟಲ್ಲಿ ಏನು ಹೇಳ್ತದೆ ಅದನ್ನು ಲೈವ್ ಮಾರ್ಕೆಟ್ನಲ್ಲಿ ನಿಮ್ಮ ಕಣ್ಮುಂದೆ ನೋಡ್ತಾ ಇದ್ದೀರಿ. ಯಾರು ಕೋರ್ಸ್ ತೊಗೊತಾರೆ ಅವ್ರಿಗೆ ಇದು ಬೆನಿಫಿಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ನಾವೇನ ಟ್ರೇಡ್ನ ಮಾಡ್ತೀವಿ ಅದನ್ನೇ ನಮ್ಮ ಸ್ಟೂಡೆಂಟ್ಗಳಿಗೆ ಕೊಡೋವಂಥದ್ದು. ನೋಡಿದಿರಿ ಅಲ್ವಾ ನಮ್ಮ ಪ್ರೀಮಿಯಂ ಗ್ರೂಪಲ್ಲಿ ಏನು ಕೊಟ್ಟಿದ್ದೀವಿ ಅಂತ. ತಾಳ್ಮೆ ಬೇಕು ಬಂಧುಗಳೇ, ತಾಳ್ಮೆ ಇತ್ತಂದರೆ ಖಂಡಿತ ಮಾರ್ಕೆಟು
ಕೆಳಗಡೆ ಬರುತ್ತೆ. ತಾಳ್ಮೆ ಬೇಕು. ಸುಮ್ಮನೆ ಬೈ ಸೆಲ್ಲು ಆ ಥರ ಮಾಡೋದು ಖಂಡಿತ ತಪ್ಪಾಗುತ್ತೆ. ತಾಳ್ಮೆ ಬೇಕು ಮಾರ್ಕೆಟಲ್ಲಿ. ತಾಳ್ಮೆ ಇದ್ದರೆ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ತಾಳ್ಮೆಯಿಂದ ಕಾಯೋಣ ಬರುತ್ತಾ ಇಲ್ವಾ ಅಂತ. ಫಸ್ಟ್ 1:1 ಸಾಕು ಬಂಧುಗಳೇ. ನಿಮಗೆ ಒಂದು ಒಳ್ಳೆ ಸಿಸ್ಟಮ್ 1:1 ಕೊಡ್ತಾ ಇದೆ ಅಂದರೆ ಯು ಆರ್ ಎ ಅಲ್ಟಿಮೇಟ್ ಟ್ರೇಡರ್. ಬಂಧುಗಳೇ, ಇದೊಂದು ಟ್ರೇಡು ಅನುಭವದ ಮುಖಾಂತರ ಮಾಡ್ತಾ ಇರೋದು. ಏನು ಹೇಳಿ? ಅನುಭವದ ಮುಖಾಂತರ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಸುಮ್ಮನೆ ಪ್ರೈಸ್ ಕೆಳಗಡೆ ಬರ್ತದೆ ಮೇಲೆ ಹೋಗ್ತದೆ ಆ ಥರ ಟ್ರೇಡಿಂಗ್ ಆಪರ್ಚುನಿಟಿ ಅಲ್ಲ. ಅನುಭವದ ಮೇಲೆ ಮಾಡ್ತಾ ಇರೋಂಥದ್ದು. ಇವತ್ತು ಗುರುಪೂರ್ಣಿಮಾ. ಪ್ರತಿಯೊಬ್ಬರಿಗೂ ಗುರುಪೂರ್ಣಿಮಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಓಕೆನಾ? ನಮ್ಮ ತಂದೆ ತಾಯಿಯಿಂದ ಹಿಡಿದು ನಮಗೆ ಗುರುಗಳಾಗಿ 1ನೇ ಕ್ಲಾಸಿಂದ ನಾವೆಲ್ಲವರೆಗೂ ಓದಿದ್ದೀವಿ. ಅಲ್ಲಿವರೆಗೂ ಯಾರ್ಯಾರು ನಮಗೆ ಕೈ ಹಿಡಿದು ನಡೆಸಿದ್ದಾರೆ ನಮ್ಮ ಗುರು ವೃಂದಕ್ಕೆ ಫಸ್ಟ್ ನಾವು ಅವರೆಲ್ಲರಿಗೂ ತಲೆಬಾಗಿ ನಮಸ್ಕರಿಸೋಣ. ಓಕೆನಾ? ಹಾಗಂದಮೇಲೆ ಇಲ್ಲಿ ಅನುಭವ ಜೊತೆಗೆ ತಾಳ್ಮೆ ಎರಡನ್ನೂ ತುಂಬ ಮುಖ್ಯ. ಅನುಭವದ ಜೊತೆಗೆ ತಾಳ್ಮೆ ಎರಡನ್ನೂ ಕೂಡ ತುಂಬ ಮುಖ್ಯ ಆಗುತ್ತೆ. ತಾಳ್ಮೆ ಇದ್ದರೆ ಮಾತ್ರ ಟ್ರೇಡಿಂಗ್ನಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ, ಬರುತ್ತೆ ಪ್ರೈಸ್. ಬರಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಟ್ರಯಲ್ ಎಸ್ಎಲ್ನ ಮಾಡ್ಬೋದು. ಟ್ರಯಲ್ ಎಸ್ಎಲ್ ಇಟ್ಟಾಗುತ್ತೆ ಅಷ್ಟೇ. ಅಲರ್ಟ್ ಆಗಿರು. ಅಟ್ಲೀಸ್ಟ್ ಇಲ್ಲಿಗೆ ಬಂತಾ, ಈ ಪಾಯಿಂಟಿಗೆ ಬಂತಾ, ಎಕ್ಸಿಟ್ ಆಗಬೇಕಷ್ಟೆ. ಈ ಪಾಯಿಂಟಿಗೆ ಬಂತಂದರೆ ಎಕ್ಸಿಟ್, ಟ್ರಯಲ್ ಎಸ್ಎಲ್ ಅಷ್ಟೇ. ಎಸ್ಎಲ್ನ ಟ್ರಯಲ್ ಮಾಡಿ. ಬಂಧುಗಳೇ, ನೋಡ್ತಾ ಇದ್ದೀರಲ್ವಾ ಲೈವಲ್ಲಿ ಟಾರ್ಗೆಟ್ ಅಂತೂ ರೀಚ್ ಆಗಿದೆ. ಪೊಸಿಷನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಇನ್ನೇನಿದೆ, ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಕಾಂಪ್ಲಿಕೇಟೆಡೇ ಇಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ. ಇಷ್ಟೇ ಟ್ರೇಡಿಂಗ್ ಅಂದರೆ ಅಲ್ಲಿಗೆ ಲೆಕ್ಕ ಹಾಕಿ. SL ಪಾಯಿಂಟು 76 ಇತ್ತು, ಟಾರ್ಗೆಟ್ ಪಾಯಿಂಟು 76. 1:1 ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್. ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಗೊತ್ತಿರಬೇಕು ಬಂಧುಗಳೇ. ಟ್ರೇಡಿಂಗ್ ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್. ಅರ್ಥ ಆಗ್ತದೆಯಾ? ಟ್ರೇಡಿಂಗ್ ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟು. ಇದು ಗುರುಪೂರ್ಣಿಮೆ ದಿನ ಒಂದು ಟ್ರೇಡಿಂಗ್ ಆಪರ್ಚುನಿಟಿನ ಹುಡುಕಿದ್ದೀವಿ. ಈ ಒಂದು ಟ್ರೇಡಿಂಗ್ ಆಪರ್ಚುನಿಟಿ 1:1 ಟ್ರೇಡ್ನ ಇನ್ಫಾರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.